grace morning for you. ನಾನು ನಂಬ್ತೇನೆ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಕೃಪೆ ಇದೆ ಎಂಬುದಾಗಿ. Amen. ಆಮೆನ್. See, when grace is at work, ಕೃಪೆ ಅಲ್ಲಿ ಕೆಲಸ ಮಾಡುವಾಗ qualification is disqualified. ನಿಮ್ಮ ಎಲ್ಲ ಅರ್ಹತೆಗಳು ಯೋಗ್ಯತೆಗಳು ಎಲ್ಲವೂ ಇಲ್ಲದಂತೆ ಆಗುತ್ತದೆ. No, when God picks you up, ದೇವರು ನಿಮ್ಮನ್ನು ಮೇಲೆತ್ತುವಾಗ He doesn't need to ask somebody else to pick you up. ಯಾರನ್ನೊಬ್ಬರನ್ನ ಕೇಳಿ ದೇವರಿಗೆ ಮೇಲೆತ್ತಲ್ಲ. Does He ask somebody to ನಿಮ್ಮನ್ನು ಮೇಲೆತ್ತದಕ್ಕೆ ಬೇರೆ ಯಾರನ್ನಾದ್ರೂ ಕೇಳ್ತಾರ ದೇವರು? ಅನುಮತಿ ಕೇಳ್ತಾರ ಬೇರೆ ಯಾರದಕ್ಕೆ? whether you are qualified or not qualified, still His grace makes you qualified. ನಿಮಗೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಿಮ್ಮ ಕೃಪೆ ಅದು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತದೆ. No, when people want to bless you, when people want to lift you up, they ask somebody, right? ಜನರು ನಿಮಗೆ ಆಶೀರ್ವದಿಸಬೇಕು, ಜನರು ನಿಮಗೆ ಮೇಲೆತ್ತಬೇಕಂದ್ರೆ ನಿಮ್ಮ ಬಗ್ಗೆ ಬೇರೆ ಯಾರಿಗಾದ್ರೂ ಕೇಳ್ತಾರಲ್ವಾ ಅವರು, ಇವರು ಒಳ್ಳೆಯವರು. See, one word from God will change your situation around. ದೇವರಿಂದ ಬರುವ ಒಂದೇ ಒಂದು ಮಾತು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತೆ. It's not like suddenly going to the top. ಇದು ತಕ್ಷಣವೇ ಮೇಲಕ್ಕೆ ಹತ್ತಿ ಕುತ್ಕೊಳ್ಳೋದಲ್ಲ. See, because when God takes you suddenly up, ದೇವರು ನಿಮಗೆ ತಕ್ಷಣವೇ ಮೇಲಕ್ಕೆ ಕರ್ಕೊಂಡು ಹೋಗುವಾಗ you will not know what is the value of being at the top. ಆ ಮೇಲಿರುವ ಒಂದು ಬೆಲೆ, ಆ ಜಾಗಕ್ಕಿರುವ ಒಂದು ಬೆಲೆ ನಿಮಗೆ ಗೊತ್ತಾಗುವುದಿಲ್ಲ. So God creates a steps. As you climb the steps one by one, and as you go to the top, you will understand where God brought you from, and you will know the value of where you are now. ಆ ಮೇಲಕ್ಕೆ ಹೋಗುವುದಕ್ಕೆ ದೇವರು ಮೆಟ್ಟಿಲುಗಳನ್ನು ಅದರಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಒಂದೊಂದು ಮೆಟ್ಟಿಲು ಏರ್ತಾ ಹೋಗಂತೆ ನೀವು ಮೇಲಕ್ಕೆ ಹೋಗುವಾಗ ನಿಮ್ಗೆ ಗೊತ್ತಿರುತ್ತದೆ, ನಾನು ಎಲ್ಲಿಂದ ಬಂದೆ, ಇವಾಗ ಎಲ್ಲಿದ್ದೀನಿ, ಈ ಜಾಗದ ಬೆಲೆ ಎಷ್ಟು ಅಂತ. Somebody shout amen. ಆಮೆನ್ ಎಂಬುದಾಗಿ ಹೇಳ್ರಿ. See, when grace is working in your life, ನಿಮ್ಮ ಜೀವಿತದಲ್ಲಿ ಕೃಪೆ ಕೆಲಸ ಮಾಡುವಾಗ qualification doesn't matter. ಅಲ್ಲಿ ನಿಮಗೆ ಯೋಗ್ಯತೆ ಇರುವುದು, ಅರ್ಹತೆ ಯಾವುದು ಅಲ್ಲಿ ಲೆಕ್ಕಕ್ಕೆ ಬರಲ್ಲ. No matter who you are, ನೀವು ಯಾರಾದ್ರೂ ಪರವಾಗಿಲ್ಲ, no matter from which place you are, ನೀವು ಎಲ್ಲಿಂದ ಬಂದ್ರೂ no ಪರವಾಗಿಲ್ಲ, matter what job you're doing, ಅಥವಾ ನೀವು ಏನ್ ಕೆಲಸ ಮಾಡಿದ್ರು ಕೂಡ ಪರವಾಗಿಲ್ಲ. it doesn't mean, and it is not recognizable before God to lift you up. ನಿಮ್ಮನ್ನು ಮೇಲೆತ್ತುವುದಕ್ಕೆ ಆ ಒಂದು ನಿಮ್ಮ ಯೋಗ್ಯತೆ ಅರ್ಹತೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ. You might be working in a mechanic shop. ನೀವು ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ You might be ಮಾಡ್ತಿರಬಹುದು. working before few people. ಆ ಕೆಲವು ಜನರ ಎದುರುಗಡೆಯಲ್ಲಿ ನೀವು ಕೆಲಸ Or you ಮಾಡ್ತಿರಬಹುದು. might be serving in the lowest job in this whole world. ಅಥವಾ ಈ ಲೋಕದಲ್ಲಿ ತೀರಾ ಕೆಳಮಟ್ಟದ ಕೆಲಸ ನೀವು ಮಾಡ್ತಾ ಇರಬಹುದು. But when God decides to pick you up, ಆದ್ರೆ ದೇವರು ನಿಮ್ಮನ್ನು ಮೇಲೆತ್ತುವುದಕ್ಕೆ when grace ನಿರ್ಧರಿಸಿದಾಗ, is working, ಕೃಪೆ ಅಲ್ಲಿ ಕೆಲಸ ಮಾಡ್ತಿರುವಾಗ you will be qualified. ನೀವು ಯೋಗ್ಯರಾಗ್ತೀರಿ. Somebody shout amen. ಆಮೆನ್ ಎಂಬುದಾಗಿ. Hallelujah. ಹಲ್ಲೆಲೂಯಾ. Hey, when God is in this place, your life will change. ದೇವರು ಈ ಸ್ಥಳದಲ್ಲಿರುವಾಗ ನಿಮ್ಮ ಜೀವಿತ ಬದಲಾವಣೆ ಆಗುತ್ತದೆ. It doesn't matter which situation, which problem you're going through right now. ಈಗ ನೀವು ಹಾದು ಹೋಗ್ತಿರುವಂತಹ ಸಮಸ್ಯೆ ಯಾವುದು, ಪರಿಸ್ಥಿತಿ ಯಾವುದು, ಅದು ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. If God is for you, ನಿಮಗೋಸ್ಕರ ದೇವರು who ಇರುವಾಗ can be against you? ನಿಮ್ಮ ವಿರುದ್ಧವಾಗಿ ಯಾರು ಇರ್ತಾರೆ? Hallelujah. ಹಲ್ಲೆಲೂಯಾ. I'm trying you guys to get more involved in the work of God. ದೇವರ ಕೆಲಸದಲ್ಲಿ ಹೆಚ್ಚು ಭಾಗಿಯಾಗುವುದಕ್ಕೆ ನಿಮ್ಮನ್ನು ಪ್ರೇರೇಪಿಸುತ್ತಿದ್ದೇನೆ. Week after week we come in this place not to preach a message that has no power. ನಾವು ವಾರಗಳ ನಂತರ ವಾರ ಬಂದು ಯಾವುದೇ ಬಲ ಇಲ್ಲದ ಪ್ರಸಂಗ ಇಲ್ಲಿ ಮಾಡ್ತಾ ಇಲ್ಲ. Week after week we come and bring a message that will change your life if you do it. ವಾರಗಳ ನಂತರ ವಾರ ಇಲ್ಲಿ ಬಂದು ಪ್ರಸಂಗ ಮಾಡ್ತಿರುವಂತದ್ದು ಯಾವುದಂದ್ರೆ ಬಲವುಳ್ಳ ಪ್ರಸಂಗ, ಅದು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುವಂತದ್ದು. If you do it. ನೀವು ಅದನ್ನು ಮಾಡುವುದಾದರೆ ಮಾತ್ರ. Somebody shout amen. ಆಮೆನ್. The word will change your life. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. I cannot change your life. ನಾನು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡಕ್ಕಾಗೋದಿಲ್ಲ. Nobody in this place can change your life. ಈ ಸ್ಥಳದಲ್ಲಿರುವ ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ಜೀವಿತವನ್ನು ಬದಲಾವಣೆ Only ಮಾಡಕ್ಕಾಗೋದಿಲ್ಲ. Jesus can change your life. ಯೇಸು ಮಾತ್ರ ಬದಲಾವಣೆ ಮಾಡಕ್ಕೆ ಸಾಧ್ಯ. And if you listen to his word rightly and correctly, ಆತನ ವಾಕ್ಯವನ್ನು ಶ್ರದ್ಧೆಯಿಂದ ನೀವು ಸರಿಯಾಗಿ ಕೇಳುವುದಾದರೆ you will see life. ನೀವು ಜೀವವನ್ನು ನೋಡ್ತೀರಿ. Hey, I'm talking to you about life. I'm talking to you about Jesus who really can do something in your life. ನಾನು ಜೀವದ ಬಗ್ಗೆ, ಯೇಸುವಿನ ಬಗ್ಗೆ ಮಾತಾಡ್ತಿದ್ದೀನಿ. ಆತನು ನಿಮ್ಮ ಜೀವಿತದ ಬಗ್ಗೆ ಏನಾದರೂ ಖಂಡಿತವಾಗಿಯೂ ಮಾಡ್ತಾನೆ ಆತನು. How many believe? ಎಷ್ಟು ಜನ ನಂಬ್ತಿರೋದನ್ನು? How many believe? ಎಷ್ಟು ಜನ ನಂಬ್ತೀರಿ? How many believe? ಎಷ್ಟು ಜನ ನಂಬ್ತೀರಿ? Believe? ನಂಬ್ತೀರಾ? BELIEVE, believe. ನಂಬುವುದು. Okay.
Now David is the king. ಈಗ ದಾವೀದನು ಅರಸನಾಗಿದ್ದಾನೆ. An incident happened in his life. ಆತನ ಜೀವಿತದಲ್ಲಿ ಒಂದು ಘಟನೆ ನಡೆಯುತ್ತದೆ. If people would have been God, ಜನರು ಎಲ್ಲಾದ್ರೂ ದೇವರಾಗಿದ್ದಿದ್ರೆ they would have removed him. ಆತನನ್ನು ಅರಸನ ಪದವಿಯಿಂದ ತೆಗೆದಾಕ್ಬಿಡ್ತಿದ್ರು. They would have said him, ದಾವೀದನಿಗೆ ಹೇಳ್ತಿದ್ರು, you are ಅವರು not fit to be a king. ರಾಜನಾಗುವುದಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ನಿನಗೆ, Right? ಅಲ್ವಾ? Once ಒಂದು ಸಾರಿ David was walking above his room. ದಾವೀದನು ತನ್ನ ಮೇಲ್ಛಾವಣಿಯಲ್ಲಿ ನಡೀತಾ ಇದ್ದನು. He looked down ಆತನು ಕೆಳಗೆ ನೋಡಿದನು, and he saw a woman. ಕೆಳಗೆ ಒಬ್ಬ ಸ್ತ್ರೀಯನ್ನು ನೋಡಿದನು. ಆತನು A woman, right? ಒಬ್ಬ ಸ್ತ್ರೀಯನ್ನು ನೋಡಿದನು. And he said to his servants, ಆತನ ಸೇವಕರಿಗೆ ಹೇಳ್ತಾನೆ ದಾವೀದನು, who is that woman? ಆ ಸ್ತ್ರೀ ಯಾರು? They said she is Bathsheba. ಅವ್ರು ಹೇಳ್ತಾರೆ, ಇವಳ ಹೆಸರು ಬತ್ಷೆಬ ಎಂಬುದಾಗಿ. She is a wife of Uriah. ಇವರನ್ನ ಹೆಂಡತಿ ಆಗಿದ್ದಾಳೆ. Are you listening? How many are listening? ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಿ? He said, okay, bring her. ದಾವೀದನ ಹೇಳ್ತಾನೆ, ಅವಳಿಗೆ ಕರ್ಕೊಂಬರ್ರಿ. What did David do? ದಾವೀದನಲ್ಲಿ ಏನು ಮಾಡ್ತಾನೆ? He slept with Bathsheba. ಆ ಬತ್ಷೆಬನ ಜೊತೆ ಮಲಗ್ತಾನ. She is a wife of somebody's man. ಬತ್ಷೆಬಳು ಯಾರೋ ಒಬ್ಬಳ ಹೆಂಡತಿ ಆಗಿದ್ದಾಳೆ ಅಲ್ಲಿ. But David, ಆದ್ರೆ ದಾವೀದನು without nobody's notice, ಯಾರು ಕೂಡ ಅಲ್ಲಿ ಗಮನಿಸಿರ್ಲಿಲ್ಲ. God is watching. ದೇವರು ನೋಡ್ತಿದ್ದಾರೆ. Who's watching? ಯಾರು ನೋಡ್ತಿದ್ದಾರೆ? God is everything noticeable, right? ದೇವರು ಎಲ್ಲವನ್ನು ಗಮನಿಸ್ತಿರ್ತಾರೆ. ಹೌದಾ ಇಲ್ಲ? ಹೌದಾ ಇಲ್ಲ? You and I do anything, he'll notice. ನಾವು ಏನು ಮಾಡಿದ್ರು ಕೂಡ ಅದು ದೇವರು ಗಮನಿಸ್ತಾನೆ ಇರ್ತಾರೆ. What I do in my room, what you do in your room, he will all notice. ನಾನು ನನ್ನ ಕೋಣೆಯಲ್ಲಿ ಏನ್ ಮಾಡ್ತಿರ್ತೀನಿ, ನೀವು ನಿಮ್ಮ ಕೋಣೆಯಲ್ಲಿ ಏನ್ ಮಾಡ್ತಿರ್ತೀರಿ, ಎಲ್ಲವೂ ಕೂಡ ದೇವರು ನೋಡ್ತಿರ್ತಾರೆ. We can fool people. ನಾವು ಜನರಿಗೆ ಮೂರ್ಖರನ್ನಾಗಿ ಮಾಡಬಹುದು. We cannot fool God. ಆದರೆ ದೇವರನ್ನು ಮೂರ್ಖರಾಗಿ ಮಾಡುವುದಕ್ಕಾಗುವುದಿಲ್ಲ. We can talk about our pastor in the room while nobody is watching. ಯಾರು ಕೂಡ ನೋಡ್ತಿಲ್ಲ ಅಂತ ನಮ್ಮ ಕೋಣೆಯಲ್ಲಿ ಪಾಸ್ಟರ್ ವಿರುದ್ಧವಾಗಿ ಮಾತಾಡಬಹುದು. Nobody is around. ಸುತ್ತಲೂ ಯಾರು ಇಲ್ಲ. Who is watching? ಯಾರು ನೋಡ್ತಿದ್ದಾರೆ ಅಲ್ಲಿ? Bible says ಸತ್ಯವೇದ ಹೇಳುತ್ತದೆ, his eyes ಆತನ ಕಣ್ಣುಗಳು looks through and through over all this earth. ಈ ಲೋಕದ ಸುತ್ತಲೂ ಆತನ ಕಣ್ಣುಗಳು ನೋಡ್ತಾನೆ ಇರ್ತವೆ ಎಂಬುದಾಗಿ. Hallelujah. Hallelujah. So now David committed a sin. ಈಗ ದಾವೀದನು ಪಾಪ ಮಾಡಿಬಿಟ್ಟಿದ್ದಾನೆ ಒಂದು. So God sends Nathan the prophet. ದೇವರು ಒಬ್ಬ ಪ್ರವಾದಿಯನ್ನು ಕಳಿಸ್ತಾನಲ್ಲಿ. And not only David commit that sin, ದಾವೀದನು ಆ ಪಾಪ ಮಾಡೋದು ಅಷ್ಟೇ ಅಲ್ಲ, he killed that husband of that man's wife. ಆ ಒಂದು ಸ್ತ್ರೀಯ ಗಂಡನನ್ನು ಆತನು ಕೊಲೆ ಮಾಡಿಸ್ಬಿಡ್ತಾನೆ. Right? How many read that story in the Bible? ಎಷ್ಟು ಜನ ಕಥೆಯನ್ನು ಓದಿದ್ದೀರಾ ಬೈಬಲ್ ಅಲ್ಲಿ? Okay. Now God sends Nathan the prophet. ಈಗ ದೇವರು ಪ್ರವಾದಿಯನ್ನು ಅಲ್ಲಿ ಕಳಿಸ್ತಾರೆ. So now Nathan the prophet comes to David and says, ಆತನಾದ ಪ್ರವಾದಿ ದಾವೀದನ ಬಳಿಗೆ gives him an example. ಆತನಿಗೆ ಒಂದು ಉದಾಹರಣೆಯೊಟ್ಟಿಗೆ ಹೇಳ್ತಾನೆ. And he said there was a rich man, there was a poor man in the city. ಅವನು ಹೇಳ್ತಾನೆ, ಒಬ್ಬ ಐಶ್ವರ್ಯವಂತನು ಮತ್ತು ಒಬ್ಬ ಬಡವನು ಒಂದು ಪಟ್ಟಣದಲ್ಲಿ ಇದ್ರು ಎಂಬುದಾಗಿ. Some guest came to the rich man. ಐಶ್ವರ್ಯವಂತನ ಮನೆಗೆ ಕೆಲವು ಪ್ರಯಾಣಿಕರು ಬಂದರು. Sacrificing his cattle, he went to the poor man who had only one sheep. ಶ್ರೀಮಂತನು ತನ್ನ ಮನೆಯಲ್ಲಿರುವ ಕುರಿ ದನವನ್ನು ಕೊಡುವುದರ ಬದಲಾಗಿ ಬಡವನ ಮನೆಯಲ್ಲಿ ಒಂದೇ ಒಂದು ಕುರಿ ಮರಿಯನ್ನು ಕೊಡಿಸಿ ಅಲ್ಲಿ that sheep was so close to that man. ಆ ಒಂದು ಕುರಿಯು ಆ ವ್ಯಕ್ತಿಗೆ ಬಹಳ ಹತ್ತಿರವಾಗಿತ್ತು. But still he took that sheep and sacrificed and gave him food. ಆದರೂ ಕೂಡ ಆ ಕುರಿಯನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಆ ಪ್ರಯಾಣಿಕರಿಗೆ ಊಟ ಹಾಕ್ಬಿಟ್ಟನು. And David said, oh, that man should be killed. ಈಗ ದಾವೀದನು ಹೇಳ್ತಾನೆ, ಆ ವ್ಯಕ್ತಿಗೆ ಸಾಯಿಸಲೇಬೇಕು. Nathan said, you are that man. ಆತನು ಹೇಳ್ತಾನೆ, ಆ ವ್ಯಕ್ತಿ ನೀನೇ ಎಂಬುದಾಗಿ. Hallelujah. Hallelujah. Amen. Amen. David, after he had committed all this thing in his life, ದಾವೀದನು ಈ ಎಲ್ಲಾ ಸಂಗತಿಗಳನ್ನು ಮಾಡಿದ ನಂತರ ಆತನ ಜೀವಿತದಲ್ಲಿ, when we see in the sight of God, ದೇವರ ದೃಷ್ಟಿಯಲ್ಲಿ ನಾವು ನೋಡುವುದಾದರೆ, he should be punishable. ಅವನಿಗೆ ಪಾಪದ ದಂಡನೆ ಅಲ್ಲಿ ಅವನಿಗೆ ಬರಬೇಕಾಗಿತ್ತು. He should have been dead. ಅವನು ಸಾಯಬೇಕಾಗಿತ್ತು. Because when God placed him over a kingship, ದೇವರು ಅವನನ್ನು ಅರಸನಾಗಿ ಮಾಡಿದಾಗ, but still instead of asking God and instead of pleasing God, he did an incident that displeased God. ಆತನು ಅರಸನಾಗಿ ಮಾಡಿದಾಗ ಆತನು ದೇವರಿಗೆ ಮೆಚ್ಚುವ ಕೆಲಸವನ್ನು ಅಥವಾ ದೇವರ ಕೆಲಸವನ್ನು ಮಾಡುವ ಬದಲಾಗಿ ಒಂದು ಪಾಪವನ್ನು ಅಲ್ಲಿ ಮಾಡ್ತಾನೆ ಅವನು. So God had every right to kill David. ದೇವರಿಗೆ ಎಲ್ಲಾ ಅಧಿಕಾರ ಇದೆ ದಾವೀದನನ್ನು ಸಾಯಿಸುವುದಕ್ಕೆ. God had every right to remove his kingship. ಆತನ ಅರಸತನದಿಂದ ಆತನು ಹೊಡೆದೋಡಿಸುವುದಕ್ಕೆ ದೇವರಿಗೆ ಎಲ್ಲಾ ಅಧಿಕಾರ ಅಲ್ಲಿ ಇದೆ. But God didn't do it. ಆದರೆ ದೇವರು ಅದನ್ನು ಮಾಡಲಿಲ್ಲ. I'll tell you one thing. ಒಂದು ಸಂಗತಿ ನಿಮಗೆ ಹೇಳ್ತೇನೆ. Somebody come here. ಒಬ್ಬರು ಬರ್ರಿ. Called by God. ಇವರು ದೇವರಿಂದ ಕರೆಯಲ್ಪಟ್ಟಿದ್ದಾರೆ. Anointing is upon him, right? ಅವರ ಮೇಲೆ ದೇವರ ಅಭಿಷೇಕ ಇದೆ. ಇದೆ ಇಲ್ಲ? ಇದೇನಾ ಇಲ್ವಾ? Who called him? ಅವರಿಗೆ ಯಾರು ಕರೆದಿದ್ದಾರೆ? People called him? ಜನರು ಕರೆದಿದ್ದಾರಾ? Who called him? ಯಾರು ಕರೆದಿದ್ದಾರೆ?
God called him. ದೇವರು ಕರೆದಿದ್ದಾರೆ. Now, is he accountable to you or is he accountable to God? ಅವರು ನಿಮಗೆ ಲೆಕ್ಕ ಕೊಡ್ಬೇಕಾ ಅಥವಾ ದೇವರಿಗೆ ಲೆಕ್ಕ ಕೊಡ್ಬೇಕಾ? Now, example. ಉದಾಹರಣೆ. I think he's a pastor. He's not a pastor, but pastor. ಅವರು ಪಾಸ್ಟರ್ ಅಲ್ಲ, ಪಾಸ್ಟರ್ ಆಗಿ ಉದಾಹರಣೆ ತೆಗೆದುಕೊಳ್ಳೋಣ. Okay. Now, God anointed this pastor. ದೇವರು ಆ ಪಾಸ್ಟರ್ಗೆ ಅಭಿಷೇಕ ಮಾಡಿದ್ದಾರೆ. Whatever he does, ಆತನ ಎಲ್ಲ ಮಾಡಿದ್ರು is not accountable to people. ಅವನು ಜನರಿಗೆ ಲೆಕ್ಕ ಕೊಡಬೇಕಾಗಿಲ್ಲ. You're not getting this. How many getting this? ಎಷ್ಟಕ್ಕೆ ಅರ್ಥ ಆಯ್ತು? Whatever, whether he does bad, whether he does good, ಅವನು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಕೂಡ is not accountable people. ಅವನು ಜನರಿಗೆ ಲೆಕ್ಕ ಕೊಡಬೇಕಾಗಿಲ್ಲ. Because he's not called by people. ಯಾಕಂದ್ರೆ ಅವರು ಜನರಿಂದ ಕರೆಯಲ್ಪಟ್ಟವರಲ್ಲ. God anointed him. ದೇವರು ಅವರನ್ನು ಅಭಿಷೇಕ ಮಾಡಿದ್ದಾರೆ. And he's accountable to God. ಮತ್ತು ಅವರು ದೇವರಿಗೆ ಲೆಕ್ಕ ಕೊಡಬೇಕಾಗಿರುತ್ತೆ. Amen. Amen. It is very important. Stand here like this. It is very important. We should know when God's anointing is upon a person that is a servant of the Lord, we should be very careful to speak any word against that man. ಇದು ಬಹಳ ಮುಖ್ಯವಾದ ಸಂಗತಿ. ದೇವರು ಒಬ್ಬ ಮನುಷ್ಯನನ್ನು ಕರೆದು ಆತನಿಗೆ ಅಭಿಷೇಕ ಮಾಡಿದ ಮೇಲೆ ಆ ವ್ಯಕ್ತಿಯ ವಿರುದ್ಧವಾಗಿ ಒಂದು ಮಾತನ್ನು ಕೂಡ ಆಡಬಾರದು. ಅದು ಬಹಳ ಪಾಪವಾದ ಕೆಲಸವಾಗಿದೆ. Somebody shout amen. ಆಮೇನ್ ಅಂತ ಹೇಳ್ರಿ. He's been anointed by God. ಅವರು ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೆ. But you may say, ಆದ್ರೆ ನೀವು ಹೇಳ್ಬಹುದು, but pastor said this and this and he did this and this and this. ಪಾಸ್ಟರ್ ಈ ರೀತಿಯಾಗಿ ಹೇಳಿದ್ರು, ಆ ರೀತಿಯಾಗಿ ಹೇಳಿದ್ರು, ಇದನ್ನೆಲ್ಲ ಮಾಡಿದ್ರು ಎಂಬುದಾಗಿ. It is not your rights to accuse a man of God. ದೇವರ ಮನುಷ್ಯನನ್ನು ಹೀಯಾಳಿಸುವುದಕ್ಕೆ ಯಾವುದೇ ಅಧಿಕಾರ ನಿಮಗೆ ಇಲ್ಲ. When Moses died, ಮೋಶೆ ಅಲ್ಲಿ ಸತ್ತಾಗ Michael came, archangel Michael came. ಮೈಕಲ್ ಎಂಬ ದೇವದೂತನು ಅಲ್ಲಿ ಬಂದನು. ಮಿಖಾಯೇಲನು. Michael was standing in this place. The Lucifer was standing there. ಮಿಖಾಯೇಲನು ಒಂದು ಸ್ಥಳದಲ್ಲಿ ನಿಂತಿದ್ದಾನೆ ಮತ್ತು ಲೂಸಿಫರ್ ಎಂಬ ಇನ್ನೊಬ್ಬ ದೂತನು ಆ ಕಡೆ ನಿಂತಿದ್ದಾನೆ. Now the devil Lucifer was accusing Moses' body. ಈಗ ಸೈತಾನದ ಲೂಸಿಫನು ಮೋಶೆಯ ದೇಹವನ್ನು ಹೀಯಾಳಿಸ್ತಾ ಇದ್ದಾನೆ, ಅವಮಾನ ಪಡಿಸ್ತಾ ಇದ್ದಾನೆ. Moses said this. ಮೋಶೆ ಇದನ್ನು ಹೇಳಿದ್ದಾನೆ. Moses did that. ಮೋಶೆ ಅದನ್ನು ಮಾಡಿದ್ದಾನೆ. Moses did that. ಮೋಶೆ ಅದನ್ನು ಮಾಡಿದ್ದಾನೆ. Right? ಅಲ್ವಾ? ಹೌದಾ ಇಲ್ಲ? But the archangel Michael, ಮೈಕಲ್ ಎಂಬ ದೇವದೂತನು ಹೇಳ್ತಿದ್ದಾರೆ, even if he said something, ಅದನ್ನು ಏನಾದರೂ ಹೇಳೋದಕ್ಕಿಂತ ಮುಂಚೆ, even if Moses had said something, ಮೋಶೆ ಏನಾದರೂ ಹೇಳೋದಕ್ಕಿಂತ ಮುಂಚೆ, angel of God, biggest angel Michael, ದೊಡ್ಡ ದೇವದೂತನಾದ ಮಿಖಾಯೇಲನು did not say a word about Moses. ಮೋಶೆ ಬಗ್ಗೆ ಒಂದು ಮಾತನ್ನು ಕೂಡ ಅಲ್ಲಿ ಹೇಳಲಿಲ್ಲ. ಇದು ಚಪ್ಪಾಳಿ ಹೊಡಿಬೇಕು. The devil has lot of list. ದುರಾತ್ಮನಿಗೆ ಬಹಳ ದೊಡ್ಡ ಲಿಸ್ಟ್ ಇದೆ ಮೋಶೆ ವಿರುದ್ಧವಾಗಿ. He did this, he did that, he did this, he did that, he did that. ಮೋಶೆ ಇದನ್ನ ಮಾಡ್ದ, ಅದನ್ನ ಮಾಡ್ದ, ಇದನ್ನ ಹೇಳ್ದ, ಅದನ್ನ ಹೇಳ್ದ ಎಂಬುದಾಗಿ. But the archangel Michael has that list. ಆದ್ರೆ ಮಿಖಾಯೇಲನಿಗೆ ಒಂದು ಲಿಸ್ಟ್ ಅಲ್ಲಿ ಕೊಡಲ್ಪಟ್ಟಿದೆ. Yes, he did that. ಹೌದು, ಅದನ್ನು ಮಾಡಿದಾನೆ ಆತನು. But he did not say a word. ಆದ್ರೆ ಒಂದು ಮಾತನ್ನು ಕೂಡ ಮೋಶೆ ವಿರುದ್ಧವಾಗಿ ಅಲ್ಲಿ ಹೇಳಲಿಲ್ಲ. The angel of the Lord understood the anointing on Moses. ದೇವರ ದೂತನಿಗೆ ಮೋಶೆ ಮೇಲಿದ್ದಂತ ಅಭಿಷೇಕದ ಬೆಲೆ ಗೊತ್ತಾಗಿತ್ತು. Angel of the Lord knows. ಕರ್ತನ ದೂತನಿಗೆ ಗೊತ್ತಾಗಿತ್ತು. We don't know. ಆದ್ರೆ ನಮಗೆ ಗೊತ್ತಿಲ್ಲ. Highest angel, archangel Michael. ಮಿಖಾಯೇಲ ಆತನು ದೇವದೂತರಲ್ಲಿ ನಾಯಕನಾದ ದೇವದೂತನಾಗಿದ್ದಾನೆ. ಅವನು did not even accuse Moses. ಮೋಶೆಗೆ ಯಾವುದೇ ಒಂದು ನಿಂದನೆಯನ್ನಾಗಲಿ ಹೀಯಾಳಿಸುವುದಾಗಲಿ ಒಂದು ಮಾತನ್ನು ಆಡಲಿಲ್ಲ ಅಲ್ಲಿ. He knew the anointing on Moses. ಮೋಶೆ ಮೇಲಿದ್ದಂತ ಅಭಿಷೇಕ ಅವನಿಗೆ ಗೊತ್ತಿತ್ತು. When you know the anointing on the man of God, you will never talk. ದೇವರ ಸೇವಕರ ಮೇಲಿರುವಂತ ಅಭಿಷೇಕ ನಿಮಗೆ ಗೊತ್ತಾಗುವಾಗ ಅವರ ವಿರುದ್ಧವಾಗಿ ಎಂದಿಗೂ ನೀವು ಮಾತನಾಡುವುದಿಲ್ಲ. When you don't understand the anointing on their life, ಜೀವಿತದ ಮೇಲಿರುವ ಅಭಿಷೇಕ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ you will speak freely. ನೀವು ಹಂಗೆ ಸ್ವತಂತ್ರವಾಗಿ ಮಾತಾಡ್ತೀರಿ. What happens? It comes like a boomerang. ನೀವು ಅದೇನಾಗುತ್ತೆ ಅಂದ್ರೆ ಅದು ರಿವರ್ಸ್ ಹಂಗೆ ಬಂದ್ಬಿಡ್ತದೆ. ಅದು comes and hits your life. ಅದು ಹಂಗೆ ಬಂದು ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ. How many getting it? ಅರ್ಥ ಆಗ್ತಿದೆನಾ? When you see a person that is anointed of God, ದೇವರಿಂದ ಅಭಿಷೇಕಿಸಲ್ಪಟ್ಟಿರುವ ವ್ಯಕ್ತಿಯನ್ನು ನೀವು ನೋಡುವಾಗ, he is something big in the eyes of God. ದೇವರ ದೃಷ್ಟಿಯಲ್ಲಿ ಏನೋ ದೊಡ್ಡವನಾಗಿ ಆತನು ಇದ್ದಾನೆ. Are you getting? How many getting this? ಎಷ್ಟಕ್ಕೆ ಅರ್ಥ ಆಗ್ತಿದೆ? Just understand, archangel Michael, he was fearing to say a word. ಆ ದೇವದೂತರಲ್ಲಿ ನಾಯಕನಾದ ಮಿಖಾಯೇಲ್ ಎಂಬ ದೂತನು ಅಲ್ಲಿ ಮೋಶೆ ವಿರುದ್ಧವಾಗಿ ಒಂದು ಮಾತನ್ನು ಹೇಳುವುದಕ್ಕೆ ಹೆದರ್ತಿದ್ದಾನಲ್ಲಿ. Biggest angel. ಆತನು ದೊಡ್ಡ ದೇವದೂತನು, ನಾಯಕನು.
Understand the anointing. When you understand the anointing on a man of God, when you come to that church, grace upon that man will flow into your life. ದೇವ ಸೇವಕರ ಮೇಲಿರುವ ಅಭಿಷೇಕ ನಿಮಗೆ ಗೊತ್ತಾಗುವಾಗ, ಅದು ಅರ್ಥ ಮಾಡಿಕೊಂಡು ನೀವು ಸಭೆಗೆ ಬರುವಾಗ ಅವರ ಮೇಲಿರುವ ಕೃಪೆ ನಿಮ್ಮ ಜೀವಿತದ ಮೇಲೆ ಬರುತ್ತದೆ. How many want grace? ಎಷ್ಟಕ್ಕೆ ಕೃಪೆ ಬೇಕು? Grace will come when you be faithful to the servant of the Lord. Grace of God will come on your life when you connect to the man of God and not utter a word. Then the grace that is put on this office will come into your life. ದೇವರ ಕೃಪೆ ನಿಮ್ಮ ಜೀವಿತದ ಮೇಲೆ ಯಾವಾಗ ಬರುತ್ತೆ ಅಂದ್ರೆ, ದೇವ ಸೇವಕರಿಗೆ ನಂಬಿಗಸ್ತರಾಗಿದ್ದು ಅವರ ಅಭಿಷೇಕದಲ್ಲಿ ನೀವು ಸಂಪರ್ಕಿತರಾಗಿ ಅವರ ವಿರುದ್ಧವಾಗಿ ಯಾವುದೇ ಒಂದು ಮಾತನ್ನು ಆಡ್ಲಿಲ್ಲ ಅಂದ್ರೆ ಅವರ ಮೇಲಿರುವ ಕೃಪೆ ನಿಮ್ಮ ಜೀವಿತದ ಮೇಲೆ ಬರುತ್ತದೆ. Somebody shout amen. ಆಮೆನ್. Hallelujah. Hallelujah. Sit down. So now Nathan the prophet comes and tells David, this is what the Lord says. You did a sin in my eyes. ಈಗ ಪ್ರವಾದಿಯಾದ ನಾತನನು ದಾವೀದನ ಬಗ್ಗೆ ಹೇಳ್ತಾನೆ, ದೇವರ ದೃಷ್ಟಿಯಲ್ಲಿ ಈ ಒಂದು ಪಾಪ ನೀನು ಮಾಡಿದೀಯ ಎಂಬುದಾಗಿ. But God will not kill you. ಆದ್ರೆ ದೇವರು ನಿನ್ನನ್ನು ಸಾಯಿಸುವುದಿಲ್ಲ. God will forgive you. ದೇವರನ್ನು ಕ್ಷಮಿಸ್ತಾರೆ. See the anointing on that man. ಆ ವ್ಯಕ್ತಿಯ ಜೀವಿತದ ಮೇಲೆ ಒಂದು ಅಭಿಷೇಕ ನೋಡ್ರಿ ಅಲ್ಲಿ. When God calls David, ದೇವರು ದಾವೀದನನ್ನು ಕರೆದಾಗ, even though he committed a sin, ಆತನು ಪಾಪ ಮಾಡಿದ್ರು ಕೂಡ still God loved him and moved him forward. ಆದರೂ ಕೂಡ ದೇವರನ್ನು ಪ್ರೀತಿಸಿ ಅವರನ್ನು ಮುಂದೆ ನಡೆಸಿದನು. Hey, when you are called by God, ನೀವು ದೇವರಿಂದ ಕರೆಯಲ್ಪಟ್ಟವರಾಗಿರುವಾಗ you shouldn't sin. ನೀವು ಪಾಪ ಮಾಡುವುದಿಲ್ಲ. You didn't get this. ನಿಮಗೆ ಅರ್ಥ ಆಗಲಿಲ್ಲ ಇದು. When you're called by God, ನೀವು ದೇವರಿಂದ ಕರೆಯಲ್ಪಟ್ಟವರಾಗಿರುವಾಗ, when you come to the house of God, ನೀವು ದೇವರ ಆಲಯಕ್ಕೆ ಬರುವಾಗ, grace that is in you ಒಳಗಿರುವಂತಹ ಕೃಪೆ will make you not to sin. ನಿಮ್ಮನ್ನು ಪಾಪ ಮಾಡದೇ ರೀತಿಯಲ್ಲಿ ಅದು ನಿಮ್ಮನ್ನು ಕಾಯುತ್ತದೆ. You're not getting this. ನಿಮಗೆ ಅರ್ಥ ಆಗ್ತಿಲ್ಲ ಇದು. When you come to the house of God, ದೇವರ ಆಲಯಕ್ಕೆ ಬರುವಾಗ, when you are faithful in the house of God, ದೇವರ ಆಲಯದಲ್ಲಿ ನೀವು ನಂಬಿಗಸ್ತರಾಗಿರುವಾಗ, when the grace comes on you, ಜೀವಿತದ ಮೇಲೆ ಕೃಪೆ ಬರುವಾಗ, sin is coming, ಪಾಪ ಅಲ್ಲಿ ಬರ್ತಾ ಇದೆ, temptation is coming, ಶೋಧನೆ ಬರ್ತಾ ಇದೆ, attacks is coming, ದಾಳಿಗಳು ಬರ್ತಾ ಇದೆ, you are about to fall into sin, ನೀವು ಪಾಪದಲ್ಲಿ ಬೀಳುವುದಕ್ಕೆ ಇದ್ದೀರಿ. because of the grace, ಆ ಒಂದು ಕೃಪೆಯಿಂದ it will pull you back. ನಿಮ್ಮನ್ನು ಹಿಂದೆ ಎಳೆಯುತ್ತದೆ ಅದು. Hallelujah. Hallelujah. Because grace is there, we don't sin. ನಮ್ಮ ಒಳಗೆ ಕೃಪೆ ಇರುವುದರಿಂದ ನಾವು ಪಾಪ ಮಾಡುವುದಿಲ್ಲ. Grace pulls you out of sin. ಆ ಕೃಪೆ ಆ ಪಾಪದಿಂದ ಹಿಂದೆ ಎಳೆಯುತ್ತದೆ. Somebody shout amen. Amen. Everybody in this place gets an opportunity to sin. ಈ ಸ್ಥಳದಲ್ಲಿರುವ ಪ್ರತಿಯೊಬ್ಬರಿಗೆ ಒಂದು ಪಾಪ ಮಾಡುವ ಅವಕಾಶ ಬರುತ್ತದೆ. The devil will create an opportunity that is so easy to sin. ಸೈತಾನನು ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ತಾನೆ, ಪಾಪ ಮಾಡೋದಕ್ಕೆ ಬಹಳ ಸುಲಭವಾಗಿ ನಾವು ಹೋಗುವುದಕ್ಕೆ. It's like nobody is around you. ಸುತ್ತಲೂ ಯಾರು ಕೂಡ ನಮ್ಮನ್ನು I ನೋಡ್ತಾ can ಇಲ್ಲ. do it. ಅದನ್ನು ಮಾಡಬಹುದು. And later I can say I'm sorry. ಆ ನಂತರ ಮಾಡಿದ ಮೇಲೆ ಕ್ಷಮಿಸಿಬಿಡಿ ಎಂಬುದಾಗಿ ಕೇಳಬಹುದು ಎಂಬುದಾಗಿ. That's wrong. ಅದು ತಪ್ಪು. Grace, ಕೃಪೆ, when you're about to fall into sin, ನೀವು ಹಂಗೆ ಪಾಪದಲ್ಲಿ ಬೀಳ್ತಾನೆ ಇರುವಾಗ it pulls you back. ಅದು ನಿಮ್ಮನ್ನು ಹಿಂದೆ ಎಳೆಯುತ್ತದೆ. It pulls you back. ಅದು ನಿಮ್ಮನ್ನು ಹಿಂದೆ ಎಳೆಯುತ್ತದೆ. It pulls you back. ನಿಮ್ಮನ್ನು ಹಿಂದೆ ಎಳೆಯುತ್ತದೆ. Somebody shout amen. Amen. Hallelujah. Hallelujah. Grace, ಕೃಪೆ is so expensive ಅದು ಬಹಳ ಬೆಲೆಯುಳ್ಳದ್ದು that we don't know what grace is. ಆ ಕೃಪೆ ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿಲ್ಲ. We misuse the grace of God. ನಾವು ದೇವರ ಕೃಪೆಯನ್ನು ನಾವು ಅದರ ಲಾಭ ತಗೊಂತಾ ಇದೀವಿ. We are like, grace is there, grace is there, grace is there. We'll do sin, then later we'll forgive. ಅಲ್ಲಿ ಕೃಪೆ ಇದೆ, ಬಡಪ್ಪ ಪಾಪ ಮಾಡಿ ಆನಂತರ ಕ್ಷಮಾಪಣೆ ಕೇಳ್ಬಿಡೋಣ ಎಂಬುದಾಗಿ We are not understanding what grace of God is. ದೇವರ ಕೃಪೆ ಏನೆಂಬುದಾಗಿ ನಮಗೆ ಅರ್ಥನೇ ಆಗ್ತಿಲ್ಲ. I'm not getting it. ಎಷ್ಟಕ್ಕೆ ಅರ್ಥ ಆಗ್ತಿದೆ? God could have killed David. ದೇವರು ಅಲ್ಲಿ ದಾವೀದನನ್ನು ಸಾಯಿಸಬಹುದಾಗಿತ್ತು. But ದಾವೀದನು he went to God and said, ಆತನು ದೇವರ ಹತ್ರ ಹೋಗಿ ಹೇಳ್ತಾನೆ, God, I'm sorry. ದೇವರೇ ಕ್ಷಮಿಸಿಬಿಡು ಎಂಬುದಾಗಿ. Sorry, God. ಕ್ಷಮಿಸಿಬಿಡು ದೇವರೇ, I repent. ನಾನು ಪಶ್ಚಾತ್ತಾಪ ಪಡ್ತೇನೆ. And when he did that, ಆತನು ಮಾಡಿದಾಗ grace came on his life. ಆತನ ಜೀವಿತದ ಮೇಲೆ ಕೃಪೆ ಬಂತು. Grace came on his life. ಆತನ ಜೀವಿತದ ಮೇಲೆ ಕೃಪೆ ಬಂತು. Hallelujah. 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 We need grace. ಯಾಕೆ ನಮಗೆ ಕೃಪೆ ಬೇಕು? Why? ಯಾಕೆ? So I can sin more? ಹೆಚ್ಚು ಪಾಪ ಮಾಡೋದಕ್ಕೆ ಕೃಪೆ ಬೇಕಾ?
Or so I can live for Jesus more. ಅಥವಾ ಯೇಸುವಿಗಾಗಿ ಹೆಚ್ಚು ಜೀವಿಸುವುದಕ್ಕೆ ಕೃಪೆ ಬೇಕಾ? Why you need grace? ಯಾಕೆ ನಮಗೆ ಕೃಪೆ ಬೇಕು? Grace will come. ಕೃಪೆ ಬರುತ್ತದೆ. Grace will be given. ಕೃಪೆ ಅಲ್ಲಿ ಕೊಡಲ್ಪಟ್ಟಿದೆ. But why? ಯಾಕೆ? That is the question. ಅದೇ ಪ್ರಶ್ನೆಯಾಗಿದೆ. Why you need grace? ಯಾಕೆ ನಮಗೆ ಕೃಪೆ ಬೇಕು? Somebody shout amen. ಆಮೆನ್. Hallelujah. ಹಲ್ಲೆಲೂಯಾ. God is saying he's going to give grace. ದೇವರು ಹೇಳ್ತಿದ್ದಾರೆ ನಿಮ್ಮ ಮೇಲೆ ಕೃಪೆ ಕೊಡ್ತೇನೆ. He's going to give grace on this church. ಈ ಸಭೆ ಮೇಲೆ ಕೃಪೆ ಕೊಡ್ತೇನೆ. Use it rightly and correctly. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳ್ರಿ. Use it in a right way. ಸರಿಯಾದ ದಾರಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳ್ರಿ. Grace is there. ಕೃಪೆ ಅಲ್ಲಿ ಇದೆ. Use it in a right way. ಅದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗ ಮಾಡ್ರಿ. When Ezekiel saw the dry bones, ಎಜೆಕಿಯನು ಅಲ್ಲಿ ಒಣಗಿರುವ ಎಲುಬುಗಳನ್ನು ನೋಡಿದಾಗ, thousands of dry bones, ಸಾವಿರಾರು ಒಣಗಿರುವ ಎಲುಬುಗಳು, God said to Ezekiel, ದೇವರು ಎಜೆಕಿಯಲ್ಗೆ ಹೇಳ್ತಾರೆ, hey, will this dry bones live? ಈ ಒಣ ಎಲುಬುಗಳಿಗೆ ಜೀವ ಬರುತ್ತಾ? God is saying to me, will these people live? ದೇವರು ಈ ರೀತಿ ಹೇಳ್ತಿದ್ರೆ, ಜನರು ಇದನ್ನು ಮಾಡ್ತಾರಾ ಎಂಬುದಾಗಿ. We are like dry bones. ನಾವು ಒಂದು ಒಣಗಿರುವ ಎಲುಬಿನ ರೀತಿಯಲ್ಲಿ ಇದ್ದೇವೆ. We are dead. ನಾವು ಸತ್ತಿದ್ದೇವೆ. We are dead to the things of God. ದೇವರ ಒಂದು ಸಂಗತಿಗಳಿಗೋಸ್ಕರ ನಾವು ಸತ್ತಿದ್ದೇವೆ. But we are alive to the world. ಲೋಕಕ್ಕೆ ಜೀವಿಸ್ತಾ ಇದ್ದೇವೆ. When God said to Ezekiel, will these dry bones live? ದೇವರು ಎಜೆಕಿಯಲ್ಗೆ ಹೇಳ್ತಾನೆ, ಈ ಒಣ ಎಲುಬುಗಳಿಗೆ ಜೀವ ಬರುತ್ತಾ? I'm asking God, will these dry bones live? ನಾನು ದೇವರಿಗೆ ಕೇಳ್ತಾ ಇದ್ದೇನೆ, ದೇವರೇ ಈ ಒಣ ಎಲುಬುಗಳಿಗೆ ಜೀವ ಬರುತ್ತಾ? God said yes. ದೇವರು ಹೇಳ್ತಿದ್ರೆ, ಹೌದು ಬರುತ್ತೆ. Yes, these dry bones will live. ಹೌದು, ಈ ಒಣ ಎಲುಬುಗಳಿಗೆ ಜೀವ ಬರುತ್ತೆ. Dry bones ಒಣ ಎಲುಬುಗಳು will come back to life. ಮತ್ತೆ ಜೀವಕ್ಕೆ ಬರುತ್ತದೆ. Not only coming back to life, ಅದು ಜೀವಕ್ಕೆ ಬರೋದು ಅಷ್ಟೇ ಅಲ್ಲ, it will be a big army. ದೊಡ್ಡ ಸೈನ್ಯವಾಗಿ ನಿಂತುಕೊಳ್ಳುತ್ತದೆ. You shall be an army for the kingdom of God. ದೇವರ ರಾಜ್ಯಕ್ಕೆ ನೀವು ದೊಡ್ಡ ಸೈನ್ಯವಾಗಿ ನಿಂತುಕೊಳ್ತೀರಿ. You shall be a commander, you shall be a soldier in the kingdom of God. ದೇವರ ರಾಜ್ಯಕ್ಕೆ ಸೇನಾಧಿಪತಿಗಳಾಗಿ ಸೈನಿಕರಾಗಿ ನೀವು ಇರಬೇಕು. Only one thing I ask for God. ದೇವರ ಹತ್ರ ಒಂದೇ ಒಂದು ಸಂಗತಿ ಕೇಳ್ತೇನೆ, His grace ಆತನ ಕೃಪೆ, to do His work. ಆತನ ಕೆಲಸ ಮಾಡುವುದಕ್ಕೆ. I ask God grace ನಾನು ದೇವರ ಹತ್ರ ದೇವರ ಕೃಪೆ ಕೇಳ್ಕೊಳ್ತೇನೆ, to build the kingdom of God. ದೇವರ ರಾಜ್ಯ ಕಟ್ಟುವುದಕ್ಕೆ. I ask grace ನಾನು ಕೃಪೆ ಕೇಳ್ಕೊಳ್ತೇನೆ, to do something for God. ದೇವರಿಗೋಸ್ಕರ ಏನಾದ್ರೂ ಮಾಡುವುದಕ್ಕೆ. Are you asking the grace? ನೀವು ಕೃಪೆ ಕೇಳ್ತಿದ್ದೀರಾ? Why are you asking the grace? ಯಾಕೆ ಕೃಪೆ ಕೇಳ್ತಿದ್ದೀರಿ ನೀವು? Is anybody standing for my kingdom? ಯಾರಾದ್ರೂ ನನ್ನ ರಾಜ್ಯದ ಪರವಾಗಿ ನಿಂತ್ಕೊಳ್ತಿದ್ದಾರಾ? God is looking. ದೇವರು ನೋಡ್ತಾ ಇದ್ದಾರಲ್ಲಿ. Hey, is anybody standing? ಯಾರಾದ್ರೂ ನನ್ನ ರಾಜ್ಯದ ಪರವಾಗಿ ನಿಂತ್ಕೊಂಡಿದ್ದಾರಾ? If you stand for God, ದೇವರಿಗೋಸ್ಕರ ನೀವು God ನಿಂತ್ಕೊಳ್ಳುವುದಾದ್ರೆ will stand for you. ದೇವರು ನಿಮಗೋಸ್ಕರ God will ನಿಂತ್ಕೊಳ್ತಾರೆ. stand for your family. ದೇವರು ನಿಮ್ಮ ಕುಟುಂಬಕ್ಕೋಸ್ಕರ ನಿಂತ್ಕೊಳ್ತಾರೆ. God will stand for your business. ನಿಮ್ಮ ವ್ಯವಹಾರಕ್ಕೋಸ್ಕರ ದೇವರು ನಿಂತ್ಕೊಳ್ತಾರೆ. But if you don't stand for God, ದೇವರಿಗೋಸ್ಕರ ನೀವು ನಿಂತ್ಕೊಳ್ಳಿಲ್ಲ ಅಂದ್ರೆ God cannot stand for it. ದೇವರು ನಿಮಗೋಸ್ಕರ ಕೂಡ ನಿಂತ್ಕೊಳ್ಳುವುದಿಲ್ಲ. Somebody shout amen this morning. ಆಮೆನ್. Paul says, I did it. ಪೌಲನು ಹೇಳ್ತಿದ್ದ, ಎಲ್ಲವನ್ನು ಮಾಡಿದ್ದಾನೆ, Grace. ಅದು ಕೃಪೆಯಿಂದ. Paul used it in a right way. ಪೌಲನು ಸರಿಯಾದ ದಾರಿಯಲ್ಲಿ ಉಪಯೋಗ ಮಾಡಿದನು. Paul used the grace in a right way. ಪೌಲನು ಕೃಪೆಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗ ಮಾಡಿದನು. That's why grace flowed like power. ಅದಕ್ಕೆ ಆತನ ಮೇಲೆ ಕೃಪೆ ಬಲವಾಗಿ ಇಳಿದು ಬಂತು. When we receive grace, ನಾವು ಕೃಪೆಯನ್ನು ಹೊಂದಿಕೊಳ್ಳುವಾಗ, we do the right thing. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವಾಗ It will flow like power. ಅದು ಬಲವಾಗಿ ನಮ್ಮ ಮೇಲೆ ಹರಿದು ಬರುತ್ತದೆ. Somebody shout amen this morning. ಆಮೆನ್. What are you asking grace of God for this morning? ಈ ಮುಂಜಾನೆ ವೇಳೆಯಲ್ಲಿ ದೇವರ ಕೃಪೆಯನ್ನು ಯಾವುದಕ್ಕಾಗಿ ಕೇಳ್ತಾ ಇದ್ದೀರಿ ನೀವು? Yes, I have work. ಅದು ನನಗೆ ಕೆಲಸ ಇದೆ. Yes, I have work. ನನಗೆ ಕೆಲಸ ಇದೆ. But still, ಆದ್ರೂ ಕೂಡ I make time for God. ನಾನು ದೇವರಿಗೋಸ್ಕರ ಸಮಯ ತೆಗೆದುಕೊಳ್ತೇನೆ. I still have a lot of work. ನನಗೆ ಬಹಳಷ್ಟು ಕೆಲಸ ಇದೆ ಮಾಡುವುದಕ್ಕೆ. If I don't go there tomorrow, I'll lose my job. ನಾನು ನಾಳೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ. But still, ಆದ್ರೂ ಕೂಡ I make time for God. ನಾನು ದೇವರಿಗೋಸ್ಕರ ಸಮಯ I have a ಮಾಡ್ಕೊಳ್ತೇನೆ. lot of time for people. ನಾನು ಜನರಿಗೋಸ್ಕರ ಬಹಳ ಸಮಯ ಇದೆ. I spend hours and hours and hours with people. ಜನರ ಹತ್ರ ಗಂಟೆಗಟ್ಟಲೆ ಸುಮ್ಮನೆ ಕಾಲ ವ್ಯರ್ಥ ಮಾಡ್ತೇನೆ. But I don't have time for God. ಆದ್ರೆ ದೇವರಿಗೋಸ್ಕರ ಸಮಯ ಇಲ್ಲ. If you make the decision this ಈ morning, ಮುಂಚಾನೆ ಒಂದು ತೀರ್ಮಾನ ಮಾಡ್ರಿ, God's grace will come on your life. ದೇವರ ಕೃಪೆ ನಿಮ್ಮ ಜೀವಿತದ ಮೇಲೆ ಬರುತ್ತದೆ.
It's not listening in this place and going out and forgetting what you listened. ಇಲ್ಲಿ ಈ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಕೇಳಿ ಹೊರಗಡೆ ಹೋದ್ಮೇಲೆ ಮರ್ತು ಬಿಡೋದಲ್ಲ, Doing the word. ದೇವರ ವಾಕ್ಯದ ರೀತಿಯಲ್ಲಿ Doing the ಮಾಡುವುದು. word. No matter how strong the temptation is, ಆ ಒಂದು ಶೋಧನೆ ಎಷ್ಟು ಬಲವಾಗಿದ್ರೂ ಪರವಾಗಿಲ್ಲ, I still do the word. ಈ ದೇವರ ವಾಕ್ಯವನ್ನು ಮಾಡ್ತೇನೆ. Somebody shout amen. Amen.